ತಲೆಗೆ ಹಚ್ಚೋ ಕೊಬ್ಬರಿ ಎಣ್ಣೆಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಎಣ್ಣೆ ಕಾಯಿಸ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. 2 ಇಂಗ್ರೀಡಿಯೆಂಟ್ಸ್ ನಂಗೆ ಸಿಕ್ಕಿರಲಿಲ್ಲ. ಸೊ ಅದು ಯಾವುದು ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ಮಿಕ್ಸಿ ಜಾರಿಗೆ ಒಂದೊಂದು ಹಿಡಿ ಆಗೋಷ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೋಬೇಕು. ದಾಸವಾಳದ ಎಲೆ, ಒಂದೆಲ್ಗದ ಎಲೆ, ಹಾಗೆ ದಾಸವಾಳದ ಹೂವು ಹಾಕ್ಕೋಬೇಕು 1 ಹಿಡಿ. ಜೊತೆಗೆ 1 ಹಿಡಿ ಬೇವು, 1 ಹಿಡಿ ಕರಿಬೇವನ್ನು ಹಾಕ್ಕೊಂಡು, ಹಾಗೆಯೇ 1 ಹಿಡಿ ಪಾರಿಜಾತದ ಎಲೆ ಹಾಕ್ಕೊಳ್ಳಿ. 1 ಹಿಡಿ ಆಗೋಷ್ಟು ಮೆಹಂದಿ ಎಲೆ ಹಾಕಿ, ಒಂದೇ 1 ಹಿಡಿ ಆಗೋಷ್ಟು ತುಳಸಿ, 20 ವಿಳ್ಯದೆಲೆ ಹಾಕ್ಕೊಳ್ಳಿ. ನಾಟಿ ವಿಳ್ಯದೆಲೆ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. 1 ಹಿಡಿ ಆಗೋಷ್ಟು ಗುಂಡು ಮಲ್ಲಿಗೆ, 2 ದೊಡ್ಡ ನಲ್ಲಿಕಾಯಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ. ಹಾಗೆಯೇ ಮಿಕ್ಸಿ ಜಾರಲ್ಲಿ 2 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಖಚೋರಾಲು, 1 ಸ್ಪೂನ್ ಭವಂತಿ ಬೀಜಾಲು, ಒಂದು ಸಣ್ಣ ಪೀಸು ಜಟಾಮಾಂಸಿ, ಲಾವಂಚ, 25 ಗ್ರಾಮ್ ಬಾದಾಮಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಕಬ್ಬಿಣದ ಬಾಣಲಿಗೆ 1 ಲೀಟ್ರ್ ಆಗೋಷ್ಟು ಒಳ್ಳೆ ಕೊಬ್ಬರಿ ಎಣ್ಣೆ ಹಾಕಿ ಈ ಪೇಸ್ಟು ಹಾಗೆ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 1 ರಿಂದ 1.25 ಗಂಟೆ ಈ ಎಣ್ಣೆನ ಕಾಯಿಸಿ ಒಂದು ತಟ್ಟೆ ಮುಚ್ಚಿಟ್ಟು ಓವರ್ ನೈಟ್ ಹಾಗೆ ಬಿಡಬೇಕು. ಈ ಎಣ್ಣೆ ಕಾಯಿಸ್ತಿದ್ರೆ ಮನೆಯೆಲ್ಲ ಅಷ್ಟು ಘಮ ಅಂತಿರುತ್ತೆ. ಕೊನೆಯಲ್ಲಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಉಪಯೋಗಿಸಿ. 2 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಯಾವುದು ಅಂತಂದರೆ ಬಿಲ್ಪತ್ರೆ ಅದೊಂದು ಹಿಡಿ, ಹಾಗೆಯೇ 1 ಹಿಡಿ ಆಗೋಷ್ಟು ಭೃಂಗರಾಜ ಎಲೆ, ಇದೆರಡು ಸಿಕ್ಕಿದ್ರೆ ಹಾಕಿ ಪೇಸ್ಟ್ ಮಾಡಿಕೊಂಡು ಎಣ್ಣೆ ಕಾಯಿಸ್ಬೇಕಾದ್ರೆ ಹಾಕ್ಕೊಳ್ಳಿ.